ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಅಂತ. ಸೊ ಬಿಗ್ ಬಾಸ್ನ ಪ್ರೊಮೋ ಬಿಟ್ಟಿದ್ದಾರೆ. ಶನಿ ಟಾಪಿಕ್ ಬಗ್ಗೆ ಮತ್ತೆ ಬಂದಿದೆ. ಸೊ ಹೋದ ವಾರ ಶನಿ ಟಾಪಿಕ್ ಬಗ್ಗೆ ಬಂದಿತ್ತು. ಎಸ್.ಆರ್. ರೌಂಡರ್ ಕೂಡ ಬಂದಿತ್ತು. ಕಾರ್ತಿಕ್ ಅವರು ಈ ಮಾತನ್ನ ವರ್ತು ಸಂತೋಷರ ಹತ್ರ ಮಾತಾಡಿರುವಾಗ ಹೇಳಿರ್ತಾರೆ ಸಂಗೀತ ಅವರು ಶನಿ ಅಂತ. ಸೊ ಆದರೆ ಎಸ್.ಆರ್. ವೋಟ್ ಬಂದಾಗ ಅವರು ಅದನ್ನ ಒಪ್ಕೊಂಡಿರಲ್ಲ, ನೋ ಅಂತಲೇ ಹೇಳಿರ್ತಾರೆ, ನಾನು ಹೇಳಿಲ್ಲ ಅಂತ. ಅಂದರೆ ಶನಿನ ಸಂಗೀತ ಅವರು ಬಿಗ್ ಬಾಸ್ ಮನೆಗೆ ಅಂದರೆ ಇಲ್ಲ ಅಂತ ಹೇಳಿರ್ತಾರೆ. ಬಟ್ ಇವಾಗ ಮತ್ತೆ ನಾಮಿನೇಷನ್ ಟೈಮಲ್ಲೂ ಕೂಡ ಅಷ್ಟೇ ವರ್ತು ಸಂತೋಷರ ಹತ್ರ ಹೇಳಿಬಿಟ್ಟು ನಾಮಿನೇಟ್ ಮಾಡ್ತಾರೆ ಕಾರ್ತಿಕ್ ಅವ್ರನ್ನ. ಆವಾಗ ಒಂದು ಕ್ಲೂ ಅಂತೂ ಖಂಡಿತವಾಗ್ಲೂ ಸಂಗೀತ ಅವ್ರಿಗೆ ಸಿಕ್ಕಿತ್ತು. ಅವ್ರು ಅವಾಗ ಶನಿ ಅಂತ ಕೂಡ ಹೇಳಿಬಿಟ್ಟು ನಗ್ತಿದ್ರು ಅವ್ರಿಗೆ, ಅಂದರೆ ಕಾರ್ತಿಕ್ ಅವ್ರು ಹೇಳಿದ್ದಾರೆ ಇವ್ರಿಗೆ ಅಂತ. ಸೊ ಇವಾಗ ಮಾತ್ರ ಕಿಚನ ಪಂಚಾಯಿತಿಯಲ್ಲಿ ಇವತ್ತು ಅದು ಕನ್ಫರ್ಮ್ ಆಗುತ್ತೆ. ಯಾಕಂದರೆ ಸುದೀಪ್ ಸರೇ ಕೇಳಿದ್ದಾರೆ, ವರ್ತೂರವ್ರಿಗೆ ಕೇಳ್ತಾರೆ, ನೀವು ನಾಮಿನೇಟ್ ಮಾಡುವಾಗ ಕೆಲವೊಂದಿಷ್ಟು ಕಾರಣ ಕೊಟ್ಟರೆ ಎಷ್ಟೊಂದು ಜನಕ್ಕೆ ಅದು ಅರ್ಥ ಆಗಿಲ್ಲ, ಕ್ಲಾರಿಟಿ ಕೊಟ್ಟು ಹೇಳಿ ಅಂತ. ಸೊ ಅವಾಗ ವರ್ತೂರವ್ರು ಕೂಡ ಈ ಸತಿ ಸತ್ಯನ ಹೇಳಿದ್ದಾರೆ, ಕಾರ್ತಿಕ್ ಅವರೇ ಹೇಳಿರೋದು ಅದನ್ನ, ಆದರೆ ಅವ್ರು ಒಪ್ಕೊಂಡಿರಲಿಲ್ಲ. ಸೊ ಈ ಕಾರಣದಿಂದಾಗಿ ನಾನು ನಾಮಿನೇಟ್ ಮಾಡಿದೆ ಅಂತ ಇಲ್ಲಿ ವರ್ತು ಸಂತೋಷ್ ಅವರು ಹೇಳಿದ್ರು. ಬಟ್ ಇವಾಗ ಕೂಡ ಅಷ್ಟೇ ಕಾರ್ತಿಕ್ ಅವರು ಒಪ್ಪೋಕೆ ರೆಡಿ ಇಲ್ಲ. ಅವ್ರು ಮತ್ತೆ ವರ್ತು ಸಂತೋಷ್ ಅವ್ರ ಮೇಲೆ ಹಾಕ್ತಿದ್ದಾರೆ. ಕಾರ್ತಿಕ್ ಅವ್ರು ಹೇಳ್ತಿರೋದೇನು ಅಂದರೆ, ಇದನ್ನು ಹೇಳಿದ್ದು ವರ್ತು ಸಂತೋಷ್ ಅವ್ರು ನನ್ನ ಮೇಲೆ ಹಾಕ್ತಿದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ನೋಡೋದಾದರೆ ಕಾರ್ತಿಕ್ ಅವರು ವರ್ತು ಸಂತೋಷ್ ಅವ್ರ ಮೇಲೆ ಹಾಕ್ತಿರೋದು. ಸೊ ಅದಾದಮೇಲೆ ಸುದೀಪ್ ಸರು ತನಿಷ್ ಅವ್ರನ್ನ ಕೂಡ ಕೇಳ್ತಾರೆ. ಯಾಕಂದರೆ ತನಿಷ್ ಅವರು ಕೂಡ ಆ ಒಂದು ಕನ್ವರ್ಸೇಷನ್ ನಡೆಯೋ ಟೈಮಲ್ಲಿ ಇದ್ದರು. ಸೊ ತನಿಷ್ ಅವರು ಹೇಳೋದು ಏನಂದರೆ, ಕಾರ್ತಿಕ್ ಅವರು ಹೇಳಿದ್ದಾರೆ ಈ ಮಾತನ್ನ, ಅವ್ರಿಗೆ ನೆನಪಿಲ್ವೋ ಅಥವಾ ನೆನಪಿಲ್ದಿರೋ ಥರ ಇದ್ದಾರೋ ಗೊತ್ತಿಲ್ಲ, ಬಟ್ ಕಾರ್ತಿಕ್ ಅವರು ಹೇಳಿರೋದು ಅಂತ. ಸೊ ಇದು ಕೂಡ ಅಷ್ಟೇ, ಕಾರ್ತಿಕ್ ಅವರು ಅಪೋಸ್ ಮಾಡ್ತಾರೆ, ನಾನು ಹೇಳಿಲ್ಲ ಅಂತ. ಬಟ್ ಲಾಸ್ಟಲ್ಲಿ ಸುದೀಪ್ ಸರೇ ಹೇಳ್ತಾರೆ, ಇಲ್ಲ ಕಾರ್ತಿಕ್ ಅವರೇ ನೀವು ಹೇಳಿದ್ದೀನ ಅಂತ. ಸೊ ಇದನ್ನ ಎಷ್ಟೊಂದು ಜನ ಕೇಳಿದ್ರು, ಯಾಕೆ ಈ ಟಾಪಿಕ್ನ ಇಷ್ಟು ದೊಡ್ಡದು ಮಾಡ್ತಿರೋದು ಅಂತ. ಖಂಡಿತವಾಗ್ಲೂ ಈ ಟಾಪಿಕ್ನ ಅಲ್ಲೇ ಬಿಡ್ಬೋದಿತ್ತು. ಬಟ್ ವರ್ತು ಸಂತೋಷ್ ಅವರು ಕ್ಲಾರಿಟಿ ಕೊಟ್ಟಾದ್ಮೇಲೆ ಕೂಡ ಕಾರ್ತಿಕ್ ಅವರು ಇಲ್ಲ ನಾನು ಹೇಳಿದ್ದಲ್ಲ ನೀವು ಹೇಳಿದ್ದು ಅಂತ ಇನ್ನೊಂದು ವ್ಯಕ್ತಿ ಮೇಲೆ ಹಾಕ್ತಿರೋ ಕಾರಣ ಸುದೀಪ್ ಸರ್ ಒಂದು ಇಂಟೆನ್ಷನ್ ಏನು ಅಂತ ಅಂದರೆ, ಯಾವುದೋ ಒಂದು ವ್ಯಕ್ತಿ ಹೇಳಿಲ್ಲ ಅಂತಂದ್ರೂ ಅಂದರೆ ಅದು ಹೇಳಿದ್ದು ಕರೆಕ್ಟಾಗಿ ಕಾರ್ತಿಕ್ ಅವರು. ಸೊ ಸುಮ್ಮನೆ ಅಪವಾದನೆ ಅವ್ರ ಮೇಲೆ ಹೋಗ್ತಿದೆ ಅನ್ನೋ ಕಾರಣಕ್ಕೆ ಇದನ್ನ ಮತ್ತೆ ತೆಗೆದು ಮಾತಾಡ್ತಿರೋದು, ಬೇರೆ ಏನೂ ಇಂಟೆನ್ಷನ್ ಇಲ್ಲ ಅಥವಾ ಟಾರ್ಗೆಟ್ ಮಾಡ್ತಿರೋದು ಅಂತ ಇಲ್ಲ. ಕಾರ್ತಿಕ್ ಅವರು ಅದನ್ನ ಒಪ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಅವರು ಕೂಡ ಒಪ್ಪಲಿಲ್ಲ. ಸೊ ಆ ಕಾರಣದಿಂದಾಗಿ ಮತ್ತೆ ಈ ಟಾಪಿಕ್ ಇಷ್ಟು ದೊಡ್ಡದಾಗ್ತಿರೋದು, ಹೋದ ವಾರದಿಂದ ಮತ್ತೆ ಈ ವಾರಕ್ಕೆ ಕಂಟಿನ್ಯೂ ಆಗ್ತಿರೋದು ಅಂತ ಅನಿಸುತ್ತೆ. ಸೊ ಎಷ್ಟೋ ಜನ ಹೇಳ್ತಿದ್ರು ಶನಿ ಪ್ರಭಾವ ಕಾರ್ತಿಕ್ ಅವ್ರ ಮೇಲೆ ಬೀರಿದೆ ಅಂತ. ಸೊ ನಿಮಗೂ ಅನಿಸುತ್ತಾ ಹಾಗೆ ಬೀರಿದೆ ಅಂತ? ಸೊ ಕಮೆಂಟ್ ಮಾಡಿ ಹೇಳಿ. ಸೊ ಹಾಗೆ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಬಿಗ್ ಬಾಸ್ ಮೇಲೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ರಕ್ಷಣ್ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲ ನಿಜವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.